ಸಂಗಿನ ಸಲಿಂದ ಲೋನ್ ತೊಗೊಂಡಿದ್ದೇವ್ರಿ. ನಮ್ಮ ಮನೆಯವ್ರದ್ದು ಇನ್ಸೂರೆನ್ಸ್ 3 ವರ್ಷ ಐತ್ರಿ ತೊಗೊಂಡಿವಿ. ಅವ್ರು ಸರಿ ಹೋಗ್ಯಾರ್ರಿ. ಅದ್ರ ಸಲಿಂದ ಇಲ್ಲಿ ಬಂದೀವ್ರಿ ಲೋನ್ ಕೇಳ್ಬೇಕಂತ. ಇದು ಇನ್ಸೂರೆನ್ಸ್ ನಂದು ಒಂದೇ ಅದ ಅಂತಲ್ಲತ್ತಾರ್ರಿ ಅವರು. ಅದಕ್ಕೆ ನಾವು ಇಲ್ಲಿ ಕೇಳ್ಬೇಕಂತ ಬಂದ್ರೆ ನಮಗೆ ನಿಮ್ಮ ಮನೆಯವ್ರು ಇಲ್ಲ ಅಂತಲ್ಲತ್ತಾರ್ರಿ. ಅದ್ರೊಳಗೆ ಡಿವೋರ್ಸ್ ಅಂತ ಬರ್ದಾರ್ರಿ. ಬರ್ದಿದ್ದ ಸಲಿಂದ ಇಲ್ಲಿ ಕೇಳಕ್ಕೆ ಬಂದ್ರೆ ಸಂಗಿನವ್ರು ಅಂದ್ರೆ ನಿಮ್ಮ ಮನೆಯವ್ರು ನಿಮ್ಮ ಒಬ್ಬರದೇ ಇನ್ಸೂರೆನ್ಸ್ ಆಗ್ಯದ ಅಂತಲ್ಲತ್ತಾರ್ರಿ ನಮಗೆ. ಅದಕ್ಕಂತ 2 ಮಕ್ಕಳು ಅವ್ರಿ ಸಣ್ಣ ಸಣ್ಣ. ನಾವು ಏನು ಮಾಡ್ಬೇಕು ನಮ್ಗೆ ಗೊತ್ತಾಗಲ್ಲಾಗಿದ್ರಿ. ವಾರ 1200 ಕಟ್ತೀವಿ ರೀ. ಈಗ ಇದು 1 ವರ್ಷ ಐತ್ರಿ. ಮೊದಲು ತೊಗೊಂಡಿದ್ದು ಮುಟ್ಟ್ಯದ್ರಿ. ಈಗ 1 ವರ್ಷ ಐತ್ರಿ. ಇದು 75 ಸಲ ಆಧಾರ್ ಕಾರ್ಡ್ ಕೊಟ್ಟಿವ್ರಿ. ನಮ್ದು ಐಡೆಂಟಿ ಕಾರ್ಡ್ ಕೊಟ್ಟೀನಿ ರೀ. ಇಲ್ರಿ ಕೊಟ್ಟಿಲ್ರಿ ಅವೆಲ್ಲ ಏನು. ಅದ್ರೊಳಗೆ ಗೊತ್ತೇ ಇಲ್ರಿ ನಮಗೆ ಬರ್ಸಿದ್ದು. ಈಗ ಹೇಳತ್ತಾರೆ ಸಂಗಿನ ಲೋನ್ ಕೇಳಕ್ಕೆ ಹೋದ್ರೆ ಡಿವೋರ್ಸ್ ಅಂತ ಬರ್ಸಿದಲ್ಲಮ್ಮ ಅಂತ ಕೇಳತ್ತಾರ. ನಮ್ಮ ಮನೆಯವ್ರು ಭೀ ಕಟ್ತೀವ್ರಿ, ನಾವು ಭೀ ಕಟ್ತಿದ್ದೇವ್ರಿ. ಸರ್, ಇವತ್ತು ನಾವು ಸಬರ್ಬನ್ ಪೊಲೀಸ್ ಸ್ಟೇಷನ್ ಕಲಬುರಗಿ ಬಂದೀವಿ ಸರ್. ನಿನ್ನೆ ಭಾರತ್ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಸರ್ ಇದು. ಅಲ್ಲೊಬ್ಬ ನಂದ ಕುಟುಂಬ ಸರ್. ಇವರು ಪಾರ್ವತಿ ಮತ್ತು ಗಂಡ ಮರ್ಯಪ್ಪ ಅಂತೇಳಿ. ಇವರು ಮನೆಯವರು ಮೊನ್ನೆ ಮರಣ ಹೊಂದಿದ್ರು ಸರ್. 6 ತಾರೀಕು ದಿನ ಇದೇ ತಿಂಗಳು ಮೊನ್ನೆ ಮರಣ ಹೊಂದಿದ್ರು ಸರ್. ಸರಿ ಹೋಗ್ಯಾರ, ಡೆತ್ ಆಗ್ಯಾರ. ಸೊ ಅವ್ರೇನು ಸರ್ ಇಲ್ಲಿ ಭಾರತ್ ಫೈನಾನ್ಸ್ ಒಳಗೆ ಲೋನ್ ತೊಗೊಂಡ್ರು ಸರ್. ಲೋನ್ ಏನಪ್ಪ ಅಂತಂದ್ರೆ ಒಂದು ಗ್ರೂಪ್ ಲೋನ್ ಹೆಣ್ಮಕ್ಳು ಅಂತ ಲೋನ್ ಕೊಡ್ತಾರೆ ಸರ್. ಅಲ್ಲಿ ಒಂದು 5 ಜನ ಗ್ರೂಪ್ ಮಾಡಿ ಸರ್ ಅವ್ರಿಗೆ. ಇವರು ಒಂದು ಸುಮಾರು 2-3 ವರ್ಷದಿಂದ ಅವ್ರಲ್ಲೊಂದು ಅವರು ದುಡ್ಡು ತೊಗೊಂಡ್ರು ಸರ್. ಅವರು ಪ್ರತಿ ವಾರ ಕಟ್ಕೊ ತೊಗೊಂಡ್ರು ಸರ್ ಅವರು. ಈಗ ಅವರು ಮನೆಯವ್ರು ಸರಿ ಹೋದಾಗ ಇವರು ಮೊನ್ನೆ ಮತ್ತು ವಾರ ದುಡ್ಡು ಸರ್ ನಮ್ಮ ಮನೆಯವ್ರು ಸರಿ ಹೋಗ್ಯಾರ ಸರ್. ಮತ್ತು ಇನ್ಸೂರೆನ್ಸ್ ಮಾಡಿರಲ್ಲ ಸರ್. ಅದೇನು ಇನ್ಸೂರೆನ್ಸ್ ಕ್ಲೈಮ್ ಆಗ್ತದೆ ಅಂತ ಹೇಳಿ ಸರ್. ನಮ್ಮನ್ನು ಒಂದು ಆಜು ಬಾಜು ಹೇಳಿ ಸರ್ ಅಂತಂದ ಈ ಅಮ್ಮ ಏನಪ್ಪ ಅಂತಂದ್ರೆ ಅವ್ರ ಜೊತೆ ಕೇಳಿದಾಗ ಇಲ್ಲಮ್ಮ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಸರ್. ಯಾಕೆ ಸರ್ ಕ್ಲೈಮ್ ಆಗಲ್ಲ ಸರ್? ನಾನು ಇನ್ಸೂರೆನ್ಸ್ ದುಡ್ಡು ಕಟ್ಟಿನಲ್ಲ ರೀ ಅಮ್ಮ ಕೇಳ್ತಾರೆ ಸರ್. ಪ್ರಶ್ನೆ ಮಾಡ್ತಾರೆ ಅವ್ರಿಗೆ ಸಿಬ್ಬಂದಿಗಳನ್ನ. ಇಲ್ಲಮ್ಮ ನೀನು ಗಂಡಂದು ಇಲ್ಲೇನಪ್ಪ ಅಂತ ನೀ ಫಸ್ಟಿಗೆ ನೀವು ಡ್ರೈವರ್ಸ್ ಅಂತ ಹಾಕಿದ್ದಿ, ನೀನು ಒಂದೇ ಸಿಂಗಲ್ ಇನ್ಸೂರೆನ್ಸ್ ಅದ ಆಗಲ್ಲ ಅಂತೇಳಿ ಅಮ್ಮ ಹೇಳ್ತಾರೆ ಸರ್ ಅವರು. ಈ ಅಮ್ಮ ಅಂತಾಳ್ರಿ ಸರ್, ನೀವು ಡ್ರೈವರ್ಸ್ ಅದು ಅಪ್ಲೈ ಮಾಡಿರಿ, ನನ್ನ ಗಂಡನೇ ದುಡ್ಡು ಕೊಡ್ತಾನೆ, ನನ್ನ ಗಂಡನೇ ತಂದು ಹಾಕೋಣ, ನನ್ನ ಗಂಡ ಹೋಗ್ಬಿಟ್ಟಾನ ಅಂತೇಳಿ ಮನೆಗೆ ಪ್ರಶ್ನೆ ಮಾಡ್ತಾರೆ ಸರ್. ಪ್ರಶ್ನೆ ಮಾಡಿದಿಲ್ಲವೇ ನೀ ಏನಪ್ಪ ಅಂದ್ರೆ ಡ್ರೈವರ್ಸ್ ಅದು ಅಪ್ಲೈ ಮಾಡಿದೆ, ಹಾಗಾಗಿ ಸಿಂಗಲ್ ಇನ್ಸೂರೆನ್ಸ್ ಅದ, ನೀನು ಕಟ್ ಆಗಲ್ಲ ಅಂತೇಳಿ ಅಮ್ಮಗೆ ಏನಪ್ಪ ಅಂತ ಹೇಳ್ಕೊಳ್ರಿ ಸರ್. ಅದಕ್ಕೆ ನಾವು ನಮ್ಮ ಸಂಘಟನೆ ಕಾರ್ಯಕರ್ತರು, ನಮ್ಮ ಭಾರತೀಯ ಯುವ ಸಂಘಟನೆ ಕಾರ್ಯಕರ್ತರು ಮತ್ತು ಎಲ್ಲ ಜೊತೆಗೂಡಿ ಅವ್ರ ಸಂಬಂಧಿಕ ಅಣ್ಣವ್ರು ಸರ್, ಮರ್ಯಾಪುರ ಅಣ್ಣವ್ರು ಅಂತೇಳಿ ಇವ್ರು ಮಾಮ ಸರ್ ಹೆಣ್ಮಗಳು. ಸೊ ನಾವು ನೀನು ಕಚೇರಿಗೆ ಹೋದಾಗ ಅವ್ರು ನಮ್ಮ ಜೊತೆ ಏನಪ್ಪ ಇಲ್ಲ ಸರ್ ಅದು ಹಂಗದರಿ ಹಿಂಗದರಿ ನಾವು ದಾರಿ ತಪ್ಪಿಸೋದು ಕೆಲಸ ಮಾತಾಡೋದು, ನಮ್ಮಲ್ಲಿ ಅವಾಚ್ಯಗಳನ್ನು ನಿಂದಿಸೋದಲ್ಲಿ ಮತ್ತು ನಮಗೆ ಮತ್ತು ಹೆದರ್ಸೋದು ಇಲ್ಲ ಸರ್. ನಿಮ್ಮಲ್ಲಿ ಮ್ಯಾಕ್ರೋ ಫೈನಾನ್ಸ್ ಅದು ಭಾರತ್ ಫೈನಾನ್ಸ್ ಅದಲ್ಲ ಸರ್. ನಿಮ್ಮಲ್ಲಿ ಯಾವುದೋ ರೂಲ್ಸ್ ರೆಗ್ಯುಲೇಷನ್ ಕಾಪಿ ಇರ್ಬೋದಲ್ಲ, ನಿಮ್ಮದೇ ಆದಂಥ ಒಂದು ಯಾವುದೇ ಸರ್ ರೂಲ್ ಬೇಕಲ್ರಿ ಒಂದು. ಸುಮ್ಮನೆ ಬೇಕಾಬಿಟ್ಟು ಏನೋ ಒಂದು ಹೇಳೋದು, ಏನೋ ಒಂದು ಮಾಡೋದು. ಅಲ್ಲಿ FD ಅಂತಾರೆ, ಯಾರೋ ಥರ ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ, SD ಸರ್. ಅವ್ರು ಏನು ಸರ್ ದೊಡ್ಡ ಪೋಸ್ಟ್ ಇರ್ತಾವೆ ಸರ್. ಅವ್ರಿಗೆ ಏನಂತ ಅವ್ರು ಇಲ್ಲ ಸರ್. ಅವ್ರಿಗೆ ಸುಮ್ಮನೆ ಬಾಯಿ ಬಂದಾಗ ಒಂದು ಏನೇನೋ ಮಾತ್ರ ಸರ್ ಅವರು. ಅದಕ್ಕೆ ಹೆಣ್ಮಕ್ಳು ಸರ್ ಭಾಳ ನೊಂದು ಹೆಣ್ಮಕ್ಳು ಸರ್. ಇವರು ಬೇಲೂರು ಕ್ರಾಸಿಗೆ ಇರ್ತಾರೆ ಸರ್. ಇವರು ಹೆಣ್ಮಕ್ಳು ಸರ್ 2 ಮಕ್ಕಳು ಅದಾವ. ಇಲ್ಲಿ ಬೇಲೂರು ಪಾರ್ಟಿಗೆ ಇರ್ತಾರೆ ಸರ್, ಕ್ರಾಸಿಗೆ ಇರ್ತಾರೆ ಸರ್. ಆ ಹೆಣ್ಮಕ್ಳು ಸರ್ ನ್ಯಾಯ ಕೊಡಿಸ್ಬೇಕು. ಅದು ಏನು ಇನ್ಸೂರೆನ್ಸ್ ಕ್ಲೈಮ್ ಆಗ್ಬೇಕು ಸರ್ ಅವ್ರಿಗೆ, ತಕ್ಷಣ ಆಗ್ಬೇಕು ಸರ್. ಯಾಕಂದ್ರೆ ಹೆಣ್ಮಕ್ಳು ಏನು ತಪ್ಪಿಲ್ಲ ಸರ್. ಅವ್ರ ಮನೆಯಾಗ ಮರಪ್ಪನೇ ಸರ್ ಇವ್ರ ಜೀವನ ನೋಡ್ಕೋದು, ಉಪಜೀವನ. ಇವ್ರು ಮನೆಯವ್ರು ಸರ್ ಉಪಜೀವನ ನೋಡ್ಕೋದು. ಪ್ರತಿ ವಾರ ದುಡ್ಡು ಕಟ್ಟೋದು ಮರ್ಯಪ್ಪ ಅವ್ರಿಗೆ ಕೊಡ್ತಾರೆ. ಇವ್ರು ಏನಪ್ಪ ಅಂತಂದ್ರೆ ಈ ರೀತಿ ಅವ್ರಿಗೆ ಸುಳ್ಳು ಹೇಳಿಪ್ಪ ಅಂತ ದಾರಿ ತಪ್ಪಿಸ್ತಾರಪ್ಪ ಅಂತಂದ್ರೆ ಆ ಮೈಕ್ರೋ ಫೈನಾನ್ಸ್ ಭಾರತ್ ಫೈನಾನ್ಸ್ ಸರ್ ಅದು ಬಂದ್ ಆಗಬೇಕು. ಅದು ಮೈಕ್ರೋ ಫೈನಾನ್ಸ್ ರದ್ದಾಗಬೇಕು. ರದ್ದಾಗಿ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಸರ್. ಮತ್ತು ಜೊತೆಲಿ ಹೆಣ್ಮಗಳು ಇನ್ಸೂರೆನ್ಸ್ ಕ್ಲೈಮ್ ಆಗಬೇಕು ಸರ್ ಅಂತೇಳಿ ಈ ಮಾಧ್ಯಮ ಮುಖಾಂತರ ಹೇಳಿಸ್ತೀವಿ ಸರ್. ನಮ್ಮ ಹೆಸರು ಗಣೇಶ್ ಕಟ್ಟಿಮಣ್ಣಿ ಅಂತೇಳಿ ಭಾರತೀಯ ಯುವಸೇನಾ ಜಿಲ್ಲಾ ಕಾರ್ಯಾಧ್ಯಕ್ಷ. ನಾನು ಲೋಕೇಶ್ ನಾಗರಿಕರು. ನಾವು ಭೀ ಇವರಿಗೆ ಪಾರ್ವತಿ ಗಂಡ ಮರ್ಯಪ್ಪ ಇವರಿಗೆ ಏನು ಮಾಡ್ತಾರೆ ಸರ, ಇವರಿಗೆ ಫೈನಾನ್ಸ್ ಕೊಟ್ಟಿರ್ತಾರೆ 2-3 ವರ್ಷದಿಂದ ಕೊಟ್ಟಿರ್ತಾರೆ, ತೊಗೊಂಡಿರ್ತಾರೆ. ತೊಗೊಂಡ್ಮ್ಯಾಕ ಇವರಿಗೆ ಏನು ಮಾಡಾರಿ ಯಾರು ಕಂಬ್ಲಾಬಿ ಅಂಬಾರು ಇವ್ರಿಗೆ ಏನು ಹೇಳಿರ್ ಇರಲ್ರಿ. ಅವ್ರಿಗೆ ಅದು ಒಂದೇ ಹಾಕಿ ಸರ್, ಸಿಂಗಲ್ ಹಾಕ್ರಿ ಮತ್ತು ನಮ್ಮದು ಕ್ಯಾನ್ಸಲ್ ಆಗದ ಇರ್ದಾಗ ಮತ್ತು ಅವ್ರದ್ದು ಒಬ್ರದ್ದು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಕ್ಯಾನ್ಸಲ್ ಆಗ ಅಂತ ಹೇಳ್ಕಸೆ ಇವ್ರಿಗೆ ಹೇಳಿಬಿರಲ್ರಿ ಅದು ಡೈವರ್ಸ್ ಅಂತ ಹೇಳಿ. ಇವ್ರಿಗೆ ಸುಮ್ಮನೆ ದುಡ್ಡು ಕೊಟ್ಟಿರ್ತಾರೆ. ದುಡ್ಡು ಕೊಟ್ಟ ಮ್ಯಾಕ ಇವರು ಹಾಗೆ ಕಟ್ಕೋತ ಬಂದಿರ್ತಾರೆ. 1 ವರ್ಷ 2 ವರ್ಷ ಕಟ್ಕೋತ ಬಂದಾಗ ಇವ್ರು ಅನಾಕಾರಣದಿಂದ ಅವ್ರ ಗಂಡ ಡೆತ್ ಆಗ್ಯಾನ ರೀ. ಡೆತ್ ಅಂದ್ಮ್ಯಾಕ ಈಗ ಏನೋ ಮಕ್ಕಳು ಬದುಕ್ತಾವ ಅಂಥೇಳಿ ಇನ್ಸೂರೆನ್ಸ್ ಆಫೀಸ್ ಕಾಮಿಡಿ ಅಲ್ಲಿ ಸಂಗಿನ ಹೇಳಿದಾಗ ಅವರು ಫಾರಮ್ದಾಗ ಏನು ಮಾಡ್ತಾರೆ ರೀ, ಅದು ಟ್ಯಾಬ್ನಾಗ ಡೆತ್ ಅಂತ ಬರೆದಿರ್ತಾರೆ. ಡೆತ್ ಅಂದಾಗ ಡ್ರೈವರ್ಸ್ ಅಂದಾಗ ಡ್ರೈವರ್ಸ್ ಕಾಪಿ ಹಚ್ಚಿರಿ ಸರ್. ನಂಗೆ ಏನೂ ಕುನೇ ನಂಗೆ ಓದ್ಲಾಕ ಬರಲ್ಲ. ನಾ ಅಮ್ಮಾಗ ಹೆಣ್ಮಗಳು ಇದ್ದೀನಿ. ನಂಗೆ ಕುನೇ ಹೇಳ್ಬೇಕಿಲ್ಲ ರೀ. ಇಲ್ಲಿ ನಮ್ಮ ಮನೆಗೆ ಬಂದರೆ ನೀವು GPS ಮಾಡಿರಿ, ಅದನ್ನೂ ಇಲ್ಲ ರೀ. ನಮ್ಮ ಅತ್ತೆ ಮಾವು ಭೀ ಹೇಳಿಲ್ಲ ನೀವು, ನಮ್ಮ ತವ್ರ ಮನೆಗೆ ಭೀ ಹೇಳಿಲ್ಲ, ಯಾರು ಹೆಣ್ಮಕ್ಳು ಭೀ ಕೇಳಿಲ್ಲ ನೀವು. ಸುಮ್ಮನೆ ನೀವು ಮಾಡ್ತೀರಂದ್ರೆ ನಾ ಹ್ಯಾಂಗೆ ಬದುಕಲಿ? ನಂಗೆ ಕಾನೂನು ಏನದ ಉಲ್ಲಂಘನೆ ಮಾಡಿರಿ ನೀವು. ನಮ್ಗೆ ನ್ಯಾಯ ಕೊಡಿಸ್ಬೇಕ್ರಿ ಸರ್. ಕೇಳಿದೇವ್ರಿ ಸರ್.